ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಕೊಳವೆ ಬಾವಿ ಕೊರೆಸಲು ಇಂದು ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ನಗರ ವೇಗವಾಗಿ ಬೆಳೆಯುತ್ತಿದ್ದು ದಿನೇ ದಿನೇ ಜನಸಂಖ್ಯೆಯು ಬೆಳೆಯುತ್ತಿದೆ. ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಮೂಲ ಸೌಕರ್ಯಗಳನ್ನು ಒದಗಿಸಲು ನಗರಸಭೆ ಮುಂದಾಗಿದೆ. ಈಗಾಗಲೇ ನಗರಕ್ಕೆ ನೀರು ಪೂರೈಸಲು ಜಕ್ಕಲಮಡಗು ಜಲಾಶಯ ಇದೆ. ಈ ಬಾರಿ ಜಲಾಶಯ ತುಂಬಿ ಕೋಡಿ ಹರಿದಿರುವ ಪರಿಣಾಮ ಪ್ರಸ್ತುತ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಿಲ್ಲ. ಆದರೆ ಜಕ್ಕಲಮಡಗು ಜಲಾಶಯದ ನೀರು ಪೂರೈಸಲು ಪೈಪ್ಲೈನ್ ಸಂಪರ್ಕ ಇಲ್ಲದ ಕಡೆಗಳಲ್ಲಿ ಕುಡಿಯುವ ನೀರಿಗಾಗಿ ನಗರದ ಜನತೆ ಕೊಳವೆ ಬಾವಿಗಳನ್ನು ಅವಲಂಬಿಸಿದ್ದು, ಮಳೆ ಪ್ರಮಾಣ ಕಡಿಮೆಯಾದಾಗ ಕೊಳವೆ ಬಾವಿಗಳು ಕೈಕೊಡುವುದು ಸಾಮಾನ್ಯವಾಗಿದೆ. ಹಾಗಾಗಿ ಪೂರ್ವ ತಯಾರಿಯಾಗಿ ಚಿಕ್ಕಬಳ್ಳಾಪುರ ನಗರಸಭೆ ಅಗತ್ಯ ಇರುವ ಕಡೆ ಕೊಳವೆ ಬಾವಿಗಳನ್ನು ಕೊರೆಸಲು ಮುಂದಾಗಿದೆ. ಇದರ ಭಾಗವಾಗಿ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಇಂದು ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಲಾಯಿತು. ಇನ್ನು ಕೊಳವೆ ಬಾವಿ ಕೊರೆಯುತ್ತಿರುವ ಸಂಬಂಧ 5ನೇ ವಾರ್ಡಿನ ಸದಸ್ಯ ಹಾಗೂ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ವಾರ್ಡಿನಲ್ಲಿ ಅಭಿವೃದ್ಧಿ ಕೆಲಸಗಳು ಭರದಿಂದ ಸಾಗಿವೆ. ರಸ್ತೆ ಅಭಿವೃದ್ಧಿ, ಚರಂಡಿ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳನ್ನು ನಾಗರಿಕರಿಗೆ ಕಲ್ಪಿಸಲಾಗಿದೆ. ಇಡೀ ವಾರ್ಡಿನ ಬಹುತೇಕ ರಸ್ತೆಗಳು ಸಿಸಿ ರಸ್ತೆಗಳಾಗಿವೆ. ಉಳಿದಿರುವ ರಸ್ತೆಗಳು ಶೀಘ್ರದಲ್ಲಿಯೇ ಸಿಸಿ ರಸ್ತೆಗಳಾಗಲಿವೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಭಾಳ ದಿನಗಳಿಂದ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿಗಳು, ಅದೇ ರೀತಿ ಕೊಳವೆ ಬಾವಿ ಸಮಸ್ಯೆ ಹಿಂದೆ ತುಂಬ ಸಮಸ್ಯೆ ಇತ್ತು. ನಾನು ಆಯ್ಕೆ ಆದಮೇಲೆ ಇಲ್ಲಿ ರಸ್ತೆಗಳ ಒಂದು ಸಮಸ್ಯೆನ ಒಂದು 80% ಸಿಸಿ ರಸ್ತೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ. ಇನ್ನೇನು 3-4 ರಸ್ತೆಗಳಿದೆ, ಅದು ಕೂಡ ನಮ್ಮ ಅವಧಿಯಲ್ಲೇ ಪೂರ್ಣ ಮಾಡುವಂಥ ಕೆಲಸ ಆಗುತ್ತೆ. ಅದೇ ರೀತಿ ಚರಂಡಿಗಳ ಸಮಸ್ಯೆ ಇತ್ತು, ಅದನ್ನು ಕೂಡ ನಿವಾರಣೆ ಮಾಡಿದ್ದೀವಿ. ಅದೇ ರೀತಿ ಹಿಂದೆ ನಮ್ಮ ಆನಂದ್ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹೆಚ್ಚು ಮಳೆ ಆಯಿತು. 2022ರಲ್ಲಿ ಆ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ತಿಮ್ಮಕ್ಕ ಬಡಾವಣೆಯಲ್ಲಿ 2 ಕೊಳವೆ ಬಾವಿ ಇತ್ತು. ಒಂದು ಹೆಚ್ಚು ಶಿಲ್ಟ್ ಬಂದು ಅದು ತಿರುಗಿ ಪೈಪು ಮತ್ತು ಪಂಪು ಮೋಟ್ರ್ ಕೂಡ ಎತ್ತುವಂಥದ್ದಾಗಲಿಲ್ಲ, ಅದು ಕಡೆಗೆ ನಿಂತೋಯ್ತು. ಅದೇ ರೀತಿ 5ನೇ ವಾರ್ಡು ನಮ್ಮ ಪೊಲೀಸ್ ಕ್ವಾರ್ಟರ್ಸು ಪಕ್ಕದಲ್ಲಿರ್ತಕ್ಕಂಥ ಕೊಳವೆ ಬಾವಿಯಿಂದ ಒಂದು ಲಿಂಕ್ ಕೊಟ್ವಿ. ಇನ್ನು 2022ರಲ್ಲಿ ಅತಿಯಾಗಿ ಮಳೆಯಾದ ಪರಿಣಾಮ ಮಳೆಯ ನೀರು ಕೊಳವೆ ಬಾವಿಯೊಳಗೆ ಸೇರಿ ಹುಳು ತುಂಬಿಕೊಂಡು ಪಂಪ್ ಮೋಟಾರ್ ಮೇಲೆತ್ತಲು ಸಾಧ್ಯವಾಗಲಿಲ್ಲ. ಇದರಿಂದ ತಿಮ್ಮಕ್ಕ ಬಡಾವಣೆ ಮತ್ತು ಶ್ರೀನಿವಾಸ ಬಡಾವಣೆಗಳ ನಾಗರಿಕರಿಗೆ ನೀರು ಪೂರೈಸಲು ಕಷ್ಟವಾಗಿತ್ತು. ಇದೇ ಕಾರಣಕ್ಕೆ ಈ ಪ್ರದೇಶಕ್ಕೆ ಜಕ್ಕಲಮಡಗು ಜಲಾಶಯದ ಪೈಪ್ಲೈನ್ ಸಂಪರ್ಕ ಕಲ್ಪಿಸಲಾಯಿತು. ತಿಮ್ಮಕ್ಕ ಬಡಾವಣೆಯಲ್ಲಿ ಒಟ್ಟು 585 ಮನೆಗಳಿದ್ದು, ಇವರಿಗೆ ಅಗತ್ಯವಿರುವ ನೀರು ಪೂರೈಸುವುದು ನಗರಸಭೆ ಸದಸ್ಯನಾಗಿ ನನ್ನ ಕರ್ತವ್ಯ. ಹಾಗಾಗಿ ಕೊಳವೆ ಬಾವಿ ಕೊರೆಸಲಾಗುತ್ತಿದೆ ಎಂದರು. ತಿಮ್ಮಕ್ಕ ಬಡಾವಣೆಯಲ್ಲಿ ಅಭಿವೃದ್ಧಿ ಪರ್ವ ನಡೆಯುತ್ತಿದೆ. ಚುನಾವಣೆ ಸಮಯದಲ್ಲಿ ನೀಡಿದ ಎಲ್ಲ ಭರವಸೆಗಳನ್ನು ಈಡೇರಿಸುವ ಕೆಲಸ ಮಾಡಲಾಗುತ್ತಿದೆ. ಕಾರ್ಮಿಕನಂತೆ ವಾರ್ಡಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಈಗ ಕೊರೆಯುತ್ತಿರುವ ಕೊಳವೆ ಬಾವಿಯಿಂದ ನೀರು ಲಭಿಸಿದ್ದಲ್ಲಿ ಶ್ರೀನಿವಾಸ ಬಡಾವಣೆ ಮತ್ತು ತಿಮ್ಮಕ್ಕ ಬಡಾವಣೆಗೆ ನೀರಿನ ಸಮಸ್ಯೆ ನೀಗಲಿದೆ ಎಂದು ಹೇಳಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.